ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜಯ್ ತಾರಜಿ ಮನೆ. ನಾನಿವತ್ತು ಹೆಲ್ತಿಯಾಗಿರೋ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ರಾಗಿ ಹೆಲ್ತಿಗೆ ಎಷ್ಟು ಒಳ್ಳೆಯದು ಅಂತ ನಮಗೆಲ್ಲ ಗೊತ್ತು. ಇದರಲ್ಲಿ ಕ್ಯಾಲ್ಶಿಯಮ್ಮು, ಫೈಬರು, ಐರನ್ ಕಂಟೆಂಟು ತುಂಬ ಜಾಸ್ತಿ ಇದೆ. ಡಯಾಬಿಟಿಸ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು. ರಾಗಿಲಿ ಮುದ್ದೆ ಮಾಡ್ತೀವಿ, ರೊಟ್ಟಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇವತ್ತು ರಾಗಿ ಹಿಟ್ಟು ಯೂಸ್ ಮಾಡಿಕೊಂಡು ಸಾಫ್ಟಾಗಿರೋ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಕಪ್ಪು ನೀರು ತಗೋತಾ ಇದ್ದೀನಿ. ಒಂದಕ್ಕೊಂದು ಹಿಟ್ಟು ಹಾಕೋಬೇಕಿಲ್ಲಿ. ಸ್ವಲ್ಪ ಸಾಲ್ಟ್ ಹಾಕೋಣ, ಸ್ವಲ್ಪ ಎಣ್ಣೆ, ಸ್ವಲ್ಪ ಚೆನ್ನಾಗೆ ಕುದಿ ಬರಲಿ. ನಾನೀಗ 2 ಗ್ಲಾಸು ಹಿಟ್ಟು ಹಾಕೋತಾ ಇದ್ದೀನಿ. ಹಿಟ್ಟು ಹಾಕೊಂಡ ತಕ್ಷಣ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದು ಮುದ್ದೆ ಥರ ಜಾಸ್ತಿ ಬೇಯಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ನಾವು ಮತ್ತೆ ರೊಟ್ಟಿ ಮಾಡಿ ಬೇಯಿಸ್ತೀವಲ್ಲ, ಫಸ್ಟ್ ಹಿಟ್ಟು ಹಾಕಿದ ತಕ್ಷಣ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಬಿಡಿ. ನೋಡಿ, ಗಂಟೆ ಏನಾಗಲ್ಲ, ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಒನ್ ಟು 2 ಮಿನಿಟ್ಸ್ ಇಟ್ಟರೆ ಸಾಕು. ನೀವು ಮನೇಲಿ ಮುದ್ದೆ ಹುರಿದಿದ್ರೆ ಮುದ್ದೆಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾಟ್ಕೊಂಡು ಮುದ್ದೆಲ್ಲೂ ಮಾಡ್ಕೋಬೋದು. ಇದು ಎಣ್ಣೆಗಾಯಿಗೆ, ಸೊಪ್ಪಿನ ಪಲ್ಯಕ್ಕೆ, ಚಟ್ನಿಗೆ, ಚಟ್ನಿ ಪುಡಿ, ಮೊಸರು ಜೊತೆ ಎಲ್ಲಾದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವೆಷ್ಟು ನಾದ್ತೀರೋ ಅಷ್ಟು ಸಾಫ್ಟಾಗಿ ರೊಟ್ಟಿ ಬರುತ್ತೆ. ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ನಾದ್ಕೋಬೇಕು. ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ನಿಮ್ಗೆ ತೆಳುವು ಅನಿಸುತ್ತೆ ಅಂದರೆ ಹಿಟ್ಟು ಹಾಕ್ಕೊಂಡು ಮತ್ತೆ ನಾದಬೇಕು. ನಿಮ್ಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ. ನೋಡಿ, ನಾನು ಇಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ತುಂಬ ತೆಳುವಿದ್ರೆ ಲಟ್ಸಕ್ಕಾಗಲ್ಲ, ಇಲ್ಲ ಅಂಟ್ಕೊಂಡ್ಬಿಡುತ್ತೆ. ನೋಡಿ, ನಿಮ್ಮ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು. ನೋಡಿ, ಈಗ ಇದು ರೆಡಿ ಇದೆ. ಈ ಥರ ಉಂಡೆ ಮಾಡಿಕೊಂಡು ಹಿಟ್ಟಿನ ಮೇಲೆ ಹಾಕೋಬೇಕು. ಲಟ್ಸಕ್ಕೆ ತುಂಬ ಚೆನ್ನಾಗಿ ಬರುತ್ತೆ, ಅಷ್ಟು ಕಷ್ಟ ಆಗಲ್ಲ. ನಿಮಗೆ ಎಣ್ಣೆ ಏನು ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ತುಂಬ ಹೆಲ್ತಿ, ಆಯಿಲ್ ಫ್ರೀ. ನಿಮ್ಮ ಮಕ್ಳಿಗೂ ಲಂಚ್ ಬಾಕ್ಸ್ ಮಾಡಿಕೊಡ್ಬೋದು. ಸ್ವಲ್ಪ ಹಿಟ್ಟು ಉದಿಸ್ಕೋಬೇಕು ಇದ್ರ ಮೇಲೆ. ನೋಡಿ, ಈ ಥರ ನಿಮ್ಮ ಸೈಡಲ್ಲಿ ಏನೋ ಹೊಡ್ಕೊಂಡಿದ್ರೆ ಈ ಥರ ಮಾಡ್ಕೋಬೇಕು. ಎರಡು ಕಡೆ ಉಲ್ಟಾ ಮಾಡ್ಕೊಂಡು ಚೆನ್ನಾಗಿ ಲಟ್ಸಿ. ಎಷ್ಟು ತೆಳುವು ಬೇಕೋ ಅಷ್ಟು ತೆಳುವಾಗಿ ಬರುತ್ತೆ. ಸ್ವಲ್ಪ ಗಟ್ಟಿನೇ ಇರಬೇಕು ಲಟ್ಸ್ಬೇಕಾದ್ರೆ. ಹಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನೋಡಿ, ನಿಮ್ಗೆ ಎಣ್ಣೆ ಹಾಕೊಳ್ಳೋ ನೆಸೆಸಿಟಿನೇ ಇಲ್ಲ. ತವಾಕಾದ್ಮೇಲೆ ಸೊ ಕೆಳಗಡೆ ಹಿಟ್ಟಿರೋದು ಮೇಲೆ ಬರಬೇಕು. ಎಣ್ಣೆ ಹಾಕೋಬೇಡಿ. ಒಂದು ಬಟ್ಟೆ ತಗೊಂಡು ನೀರನ್ನ ಡಿಪ್ ಮಾಡ್ಕೊಂಡು ನೀರಲ್ಲಿ ಈ ಥರ ಸವರ್ಕೋಬೇಕು. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ. 2 ದಿನ ಕಡೆ ನೀವು 4 ರೊಟ್ಟಿ ತಿನ್ಬೋದು. ಟೇಸ್ಟಿಯಾಗೂ ಇರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದು. ನೋಡಿ, ರೊಟ್ಟಿ ರೆಡಿ ಆಯಿತು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಯಾವ ಕಾಂಬಿನೇಷನ್ ಬೇಕಾದ್ರೂ ಜೊತೆನೂ ತಿನ್ಬೋದು. ಇದು ಚೆನ್ನಾಗಿರುತ್ತೆ, ಬೇಗ ಈಸಿಯಾಗೂ ಆಗುತ್ತೆ, ಲಂಚ್ ಬಾಕ್ಸ್ಗೂ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.